ಸಂಜೆ ಆಗುತ್ತಿದ್ದಂತೆ ತಿರುಮಲದಲ್ಲಿ ಲಡ್ಡುಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಬಂದು ಲಡ್ಡುವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದು. ಸದ್ಯಕ್ಕೆ ನಮ್ಮ ಕನ್ನಡಿಗರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಈ ಹಿಂದೆ ಏನು ಸಿಎಂ ಚಂದ್ರಬಾಬು ನಾಯ್ಡು ಅವರು ಹೇಳಿದಂತಹ ಹೇಳಿಕೆ ಅವರು ಯಾವ ರೀತಿಯಾಗಿ ತಗೊಂಡಿದ್ದಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ಯಾವಾಗ ಬಂದ್ರಿ, ಯಾವಾಗ ದರ್ಶನ ಆಯ್ತು, ಎಲ್ಲಿಂದ ಬಂದಿದ್ದೀರಾ ಅಂತ? ಬೆಂಗಳೂರಿಂದ ಬಂದಿರೋದು. ಇವತ್ತು ಬೆಳಿಗ್ಗೆ ಬಂದಿದ್ದು, ಇವಾಗ ಜಸ್ಟ್ ದರ್ಶನ ಆಯ್ತು, ಲಡ್ಡು ತಗೊಂಡು ಬಂದಿದ್ದೀವಿ. ಸರ್, ಈಗ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು 3 ದಿನಗಳ ಹಿಂದೆ ಒಂದು ಮಾತನ್ನ ಹೇಳಿದ್ರು. ಈ ಹಿಂದೆ ಏನು ಒಂದು ಲಡ್ಡು ತಯಾರು ಮಾಡ್ತಾ ಇದ್ರು, ಆ ಗೀಯಲ್ಲಿ ಏನು ಅನಿಮಲ್ ಫ್ಯಾಟ್ ಇರ್ತಾ ಇತ್ತು ಅಂತ ಹೇಳಿ ಲ್ಯಾಬ್ ರಿಪೋರ್ಟ್ ಬಂದಿದೆ, ಇದನ್ನ ಅಪವಿತ್ರ ಮಾಡಿದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದನ್ನ ಯಾವ ರೀತಿಯಾಗಿ ನೀವು ಸ್ವೀಕರಿಸ್ತೀರಾ ಸರ್? ಸರ್, ನಾವು ಸನಾತನ ಧರ್ಮದವರಾದ ಪಾಲಿಟಿಕ್ಸಿಗೆ ಜಾಸ್ತಿ ಎಡವು ಕೊಡದೆ ನಮ್ದು ಓನ್ ನಿರ್ಧಾರಗಳು. ಯಾಕಂದ್ರೆ ತುಂಬ ರೂಮರ್ಸ್ ಬರುತ್ತೆ, ತುಂಬ ಜನ ತುಂಬ ಹೇಳ್ತಾರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ಬಟ್ ನಾವು ನೋಡಿದ ಪ್ರಕಾರ, ಇವಾಗ ತಗೊಂಡಿದ್ದ ಪ್ರಕಾರ ಆ ಥರ ಏನೂ ಅನ್ನಿಸ್ತಾ ಇಲ್ಲ. ಬಟ್ ಇದೆಲ್ಲ ಹೈಪೋಥಿಸಿಸ್ ಇರ್ಬೋದು, 4 ಜನ 4 ಕಮೆಂಟ್ ಮಾಡ್ಬೋದು. ಬಟ್ TTDಗೆ ಆ ಥರದ್ದೇನು ಬಂದಿಲ್ಲ. ಅಂದರೆ ಅನಿಮಲ್ ಫ್ಯಾಟ್ ಹಾಕಿ ಒಂದು ಲಡ್ಡು ಮಾಡೋ ಅಂಥ ಪರಿಸ್ಥಿತಿಲಿ ಅವರೂ ಇಲ್ಲ. ನಮಗೂ ನಿಮಗೂ ಎಲ್ರಿಗೂ ಗೊತ್ತು ಯಾವ ಥರ ದೇಣಿಗೆ ಬರುತ್ತೆ ಅಂತ. ಸೊ ಕೀಪಿಂಗ್ ಆಲ್ ದ ಪಾಲಿಟಿಕ್ಸ್ ಆಫ್ ಥಿಂಗ್ಸ್ ಅಸೈಡ್, ನನಗೆ ಅನ್ಸೋ ಪ್ರಕಾರ ಆ ಥರದ ಪ್ರಕರಣಗಳು ಪುಕಾರು ಅನ್ಸತ್ತೆ. ಬಟ್ ಎಲ್ಲೊಂದ್ ಕಡೆ ಕೇವಲ 320 ಅಥವಾ 317 ರೂಪಾಯಿಗೆ ಶುದ್ಧ ತುಪ್ಪ ಸಿಗಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ವಾದ. ಆದ್ರೆ ನಮ್ಮ ನಂದಿನಿ ಅವರು ಈಗಾಗಲೇ 511 ರೂಪಾಯಿ ಏನೋ ಹೇಳಿದ್ದಾರೆ 1 kg ತುಪ್ಪಕ್ಕೆ. ಹಾಗಾಗಿ ಎಲ್ಲೊಂದ್ ಕಡೆ ಆ ತುಪ್ಪದ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್, ನಿಮ್ಮ ಅನಿಸಿಕೆ? ಅಲ್ಲ, ಇದು ಪ್ರೊಡಕ್ಷನ್ ನೋಡಿದ್ರೆ ಇದು ಮಾಸ್ ಪ್ರೊಡಕ್ಷನ್. ಇವಾಗ ಇವ್ರಿಗೆ ಎಲ್ಲಿಂದ ಔಟ್ಸೋರ್ಸ್ ಮಾಡಿ ತುಪ್ಪ ತರೋ ಅವಶ್ಯಕತೆ ಅವ್ರಿಗೂ ಇಲ್ಲ. ಸೊ ಅನ್ಸಿದ ಪ್ರಕಾರ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ನಡೀತಾ ಇದೆ ಅಂತಂದ್ರೆ, ಒಂದು ತುಪ್ಪವನ್ನು ಸೋರ್ಸ್ ಮಾಡೋದು ಥರ್ಡ್ ಪಾರ್ಟಿಯಿಂದ ಸೋರ್ಸ್ ಮಾಡಿ ಅದನ್ನ ಅಡಲ್ಟ್ರೇಷನ್ ಮಾಡೋ ಅವಶ್ಯಕತೆ ಅವ್ರಿಗೂ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಯಾವುದೇ ನಿರ್ಧಾರಗಳನ್ನ ಕನ್ನಡಿಗರಾಗಲಿ ಯಾರೇ ತಗೊಳ್ಳೋ ಮುಂಚೆ ಅದು ವೆರಿಫೈಡ್ ಸೋರ್ಸ್ ಇದೆಯಾ ಅಂತ ತಿಳ್ಕೊಂಡು ನಂತರ ಅದನ್ನ ಮುಂಚೆ ಶೇರ್ ಆಗಲಿ ಫಾರ್ವರ್ಡ್ ಆಗಲಿ ಮಾಡೋದು ಒಳ್ಳೇದು ಅನ್ಸುತ್ತೆ. ಇನ್ನು ನಮ್ಮ ಜೊತೆಲಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾವಾಗ ಬಂದ್ರಿ, ಎಷ್ಟೊತ್ತಿಗೆ ದರ್ಶನ ಆಯ್ತು ಅಂತ? ಬೆಳಿಗ್ಗೆ 11:30ಗೆ ಬಂದಿದ್ದು, 3 o'clockಗೆ ದರ್ಶನ ಆಯ್ತು. ಮೇಡಮ್, ಈ ಲಡ್ಡು ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಈಗ ನಮ್ಮ ನಂದಿನಿ ತುಪ್ಪವನ್ನ ಯೂಸ್ ಮಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ? ಅದೇ ಕರ್ನಾಟಕದಂತ ಖುಷಿ ಅಷ್ಟೇ. 4 ವರ್ಷದಿಂದ ನಮ್ಮ ತುಪ್ಪ ಇಲ್ಲಿ ಸಪ್ಲೈ ಆಗ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ 1 ತಿಂಗಳಿಂದ ನಮ್ಮದೇ ನಂದಿನಿ ಬ್ರ್ಯಾಂಡ್ ಇಲ್ಲಿ ಬರ್ತಾ ಇದೆ. ಅದೆಷ್ಟು ಯಾವ ಥರ ಖುಷಿ ವ್ಯಕ್ತಪಡಿಸ್ತೀರಾ, ಅಥವಾ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಟ್ಸ್ ಗುಡ್ ಓನ್ಲಿ ದಟ್ ಕರ್ನಾಟಕದಿಂದ ಎಕ್ಸ್ಪೋಸ್ ಪ್ರೊಡಕ್ಷನ್ಗೆ ನಮ್ಮ ಕಡೆಯಿಂದ ಒಂದು ಔಟ್ಸೋರ್ಸ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ರಾಜ್ಯ, ನಮ್ಮ ಮಿಲ್ಕ್ ಅಸೋಸಿಯೇಷನ್ಗೂ ಒಳ್ಳೇದು, ನಮಗೂ ಜಾಸ್ತಿ ಫಂಡ್ಸ್ ಬರುತ್ತೆ. ಸೊ ವಿಚ್ ಇಸ್ ಗುಡ್. ಮೇಡಮ್, ನೀವೇನು ಹೇಳ್ತೀರಾ ಮೇಡಮ್ ಲಡ್ಡು ಬಗ್ಗೆ? ಲಡ್ಡು ಟೇಸ್ಟ್ ನೋಡಿದ್ರೆ ಚೆನ್ನಾಗೇ ಇದೆ, ಬಟ್ ಅಂದ್ರೆ ಈ ತರ ಡಿಫ್ರೆನ್ಸ್ ಏನು ನಾವು ಮಾಡೋಕ್ಕಾಗಲ್ಲ ಜಸ್ಟ್ ಟೇಸ್ಟ್ ಮಾಡೋದ್ರಿಂದ. ಮೇಡಮ್, ಈಗ ಲಡ್ಡುದು ಯಾವುದೂ ಪ್ರಾಬ್ಲಮ್ ಇಲ್ಲ. ಯಾಕೆಂತಂದ್ರೆ ಈಗ ನಮ್ಮ ನಂದಿನಿ ಬ್ರ್ಯಾಂಡ್ ಬಳಸ್ತಾ ಇದ್ದಾರೆ. 4 ವರ್ಷಗಳ ಹಿಂದೆ ಅಂದ್ರೆ ಜುಲೈಯಲ್ಲಿ ಟೆಸ್ಟ್ ಮಾಡಿದಾಗ ಈ ರೀತಿಯಾದಂಥ ಫ್ಯಾಟ್ ಕಂಡು ಬಂದಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೇನು ಹೇಳ್ತೀರಾ? ನೋ ಕಮೆಂಟ್ಸ್ ಆಕ್ಚುಲಿ, ಬಿಕಾಸ್ ನಮಗೆ ಗೊತ್ತಿಲ್ವಲ್ಲ, ವಿ ಹ್ಯಾವಂಟ್ ಸೀನ್ ಇಟ್, ಓನ್ಲಿ ವಿ ಹ್ಯಾವ್ ಲೈಕ್ ಲಿಸನ್ ದ ರೂಮರ್ಸ್ ಅಂಡ್ ನ್ಯೂಸ್. ಸೊ ಆ ರೀತಿ ಆಗಿದ್ರೆ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅದು ತುಂಬಾ ತಪ್ಪು ಅಂತ ಹೇಳ್ತೀನಿ. ಲೈಕ್ ಇಟ್ ಇಸ್ ನಾಟ್ ಎಟ್ ಆಲ್. ಇನ್ವೆಸ್ಟಿಗೇಟ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಿ ಅದು ಏನೋ ತಪ್ಪಿಸ್ತಾರೆ ಅಂತ ಪ್ರೂವ್ ಆದರೆ ದೇ ಶುಡ್ ಬಿ ಕ್ಯಾನ್ಸಲ್ಡ್ ಫ್ರಮ್ ದಿಸ್ ಏನಂತಾರೆ ಫೆಸಿಲಿಟಿ. ಅವ್ರದ್ದು ಇನ್ನೊಮ್ಮೆ ಪ್ರೊವೈಡ್ ಮಾಡಬಾರ್ದು, ಅವರು ಬೇರೆ ಇನ್ನೊಬ್ಬರಿಗೆ ಟೆಂಡರ್ ಕೊಡಬೇಕು, ಇನ್ನೊಬ್ಬರಿಗೆ. ಈಗ ಆಲ್ರೆಡಿ ಆ ಎಲ್ಲ ಕಂಪ್ನಿಗಳನ್ನ ಬ್ಯಾನ್ ಮಾಡಿದ್ದಾರೆ. TTDಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಪ್ಲೈ ಮಾಡಬಾರ್ದು ಅಂತ. ಆದರೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತವಂಥವ್ರು ಅಥವಾ ಈ ರೀತಿಯಾಗಿ ಮಾಡಿದ್ರೆ ನಾವು ಕೂಡ ಸಾಕಷ್ಟು ಮಡಿವಂತಿಕೆಯಲ್ಲಿ ಬರ್ತೀವಿ ದೇವಸ್ಥಾನಕ್ಕೆ. ಹಾಗಾಗಿ ಅಲ್ಲೇ ಒಂದು ರೀತಿಯಾಗಿ ಅಪವಿತ್ರ ಆಗ್ಬಿಟ್ರೆ ಕಂಡು ಹಿಡಿದು ಅವರನ್ನ ಶಿಕ್ಷಿಸಬೇಕು ಅಷ್ಟೇ. ಇದಿಷ್ಟು ಇಲ್ಲಿ ಬಂದಂತಹ ಕನ್ನಡಿಗರ ಮಾತಾಗಿತ್ತು. ಇನ್ನು ನೋಡ್ತಾ ಹೋಗ್ಬೋದು, ಅಂದ್ರೆ ಸ್ವಲ್ಪ ಮಟ್ಟಿಗೆ ಹೋಗ್ತಾ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅವರು ಈಗಾಗಲೇ ಲಡ್ಡು ಪ್ರಸಾದಕ್ಕೆ ಮುಗಿ ಬೀಳ್ತಾ ಇರೋದು ಕೂಡ ಈಗ ಕಾಮನ್ ಆಗಿದೆ. ಯಾಕೆಂತಂದ್ರೆ ಈಗಾಗಲೇ ಕೇವಲ ಒಬ್ಬರಿಗೆ 3 ಲಡ್ಡು ಮಾತ್ರ ಸಿಗ್ತಾ ಇದೆ. ಇಲ್ಲಿ ಬಂದವರಂತವರು ಸಾಕಷ್ಟು ಜನ 4-5 ಲಡ್ಡುಗಳು ಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಡ್ತಾ ಇರುವಂತಹದ್ದು. ಇದು ಎಲ್ಲವೂ ಕೂಡ ಎಲ್ಲೊಂದ್ ಕಡೆ ನಂದಿನಿಯ ಬ್ರ್ಯಾಂಡೇ ಕಾರಣ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮರಾ ಪರ್ಸನ್ ಅವಿನಾಶ್ ಜೊತೆ ಜಿ.ವಿ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ತಿರುಪತಿ, ತಿರುಮಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.